Now the news in detail. Mr. Pradeep Kumar was charged as the district president of the newly formed HDK Yuva Sena at a press meet held at Hotel Maya International on Tuesday the 5th of March. Mr. Pradeep Kumar took charge as the district president of the newly formed HDK Yuva Sena at a press meet held at Hotel Maya International on Tuesday the 5th of March. He was handed over the charge by Mr. Sadanan Shetty, the JDS Core Committee President. Addressing the meeting, Mr. Pradeep Kumar said the Yuva Sena will unite several youth and will try to build leadership qualities in them. The group will emerge strong as it will concentrate on fighting against communal activities which are on the rise in the district. ಮುಂದಿನ ದಿನಗಳಲ್ಲಿ ನಮ್ಮ ಈ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಯಾವುದೇ ರೀತಿಯ ಅಹಿತಕರ ಘಟನೆಗಳು, ಯಾವುದೇ ರೀತಿ ಕೋಮುಗಲಭೆಗಳು ನಡೆಯದಂತೆ ನಾವು ನಮ್ಮ ಒಂದು ಪಕ್ಷದ ವತಿಯಿಂದ ಹಾಗೂ ಎಚ್ಡಿಕೆ ಯುವ ಸೇನೆಯ ಎಲ್ಲ ಕಾರ್ಯಕರ್ತರು, ಎಲ್ಲ ಯುವಕರೇ, ನಮ್ಮ ಎಚ್ಡಿಕೆ ಯುವ ಸೇನೆಯಲ್ಲಿ ಎಲ್ಲ ಯುವಕರನ್ನೇ ನಾವು ಒಗ್ಗೂಡಿಸುತ್ತಾ ಯುವಕರು ಎಲ್ಲ ಒಟ್ಟುಗೂಡಿ ನಾವು ಒಂದು ಸಂಘಟನೆಯನ್ನು ಬಲಪಡಿಸಿ ಸದಾಶೇಖರ್ ಅವರ ನೇತೃತ್ವದಲ್ಲಿ ನಾವು ಇನ್ನು ಮುಂದೆ ನಮ್ಮ ಜಿಲ್ಲೆಯಲ್ಲಿ ನಮ್ಮ ಸಂಘಟನೆ ಬಲಿಷ್ಠವಾಗಿ ಹೊರಚುಮ್ಮಲಿದೆ. ಇದಕ್ಕೆ ನಮ್ಮ ಜಿಲ್ಲಾಧ್ಯಕ್ಷರ ಮತ್ತು ಸದಾಶೇಖರ ಆಶೀರ್ವಾದ ನಮಗೆ ಯಾವತ್ತೂ ಇರುತ್ತದೆ. ಯಾಕೆಂದ್ರೆ ನಮಗೆ ಇಂಥ ಒಂದು ಪೋಸ್ಟ್ ಬಂದಿದೆ ಅಂತೇಳಿ ಸದಾಶೇಖರ್ ಅವರು ಹೇಳಿದಾಗ ತುಂಬಾ ಸಂತೋಷದಿಂದ ಹೇಳಿದ್ರು, ನೀನು ಮುಂದೆ ನೋಡಿ ನಾನು ಇಲ್ಲಿ ಇದ್ದೇನೆ ಅಂತೇಳಿ. ಯಾಕೆಂದ್ರೆ ನಮಗೆ ನಮ್ಮ ಪಕ್ಷದಲ್ಲಿ ನನಗೆ ಹಿರಿಯರ ಆಶೀರ್ವಾದ ಮುಖ್ಯ ಅತ್ಯಮೂಲ್ಯ. ಯಾಕೆಂದ್ರೆ ಎಲ್ಲರೂ ಒಟ್ಟಿಗೂಡಿ ನಾವು ಮಾತ್ರ ನಮ್ಮ ಒಂದು ಜಿಲ್ಲೆಯ ಮಾತುಕತೆಗಳ ಒಂದು ಸಹಾಯದೊಂದಿಗೆ ಅವರ ಆಶೀರ್ವಾದದೊಂದಿಗೆ ನಾವು ಇನ್ನು ಮುಂದೆ ಜಿಲ್ಲೆಯಲ್ಲಿ ಯುವ ಘಟಕವನ್ನು ಬಲಿಷ್ಠವಾಗಿ ಮಾಡುವುದರಲ್ಲಿ ಯಾವುದೇ ಸಂದೇಹವಿಲ್ಲ. Speaking on the occasion, Mr. Sadanan Shetty said that Pradeep has been in political, social and religious activities since childhood. Sadanan Shetty wished that HDK Yuva Sena would grow under his leadership and be able to maintain communal harmony in the society. ಶ್ರೀ ಪ್ರಭಾಕರ್ ಮತ್ತು ಶ್ರೀಮತಿ ಬಾಲ್ಮತಿ ದಂಪತಿಯ ಸುಪುತ್ರ ಇವರು ತಮ್ಮ ಬಾಲ್ಯದಿಂದಲೇ ರಾಜಕೀಯ, ಸಾಮಾಜಿಕ, ಧಾರ್ಮಿಕ ಕ್ಷೇತ್ರದಲ್ಲಿ ತಮ್ಮನ್ನು ತಾವು ತೊಡಗಿಸಿಕೊಂಡಿದ್ದು ಇವರ ಪದವಿಯ ತಮ್ಮ ಪುಸ್ತಕ ಸೇಂಟ್ ಫಿಲೋಮಿನಾ ಕಾಲೇಜಿನಲ್ಲಿ ಮುಗಿಸಿದರು. ಇವರ ವಿದ್ಯಾರ್ಥಿ ಜೀವನದಲ್ಲಿ ವಿದ್ಯಾರ್ಥಿ ನಾಯಕರಾಗಿ ವಿದ್ಯಾರ್ಥಿಗಳನ್ನು ಉತ್ತೇಜಿಸುವ ಮತ್ತು ಸಾಮಾಜಿಕ ಕ್ಷೇತ್ರದಲ್ಲಿ ತಮ್ಮನ್ನು ತಾವು ತೊಡಗಿಸಿಕೊಂಡಿದ್ದಾರೆ. ಕಳೆದ 10 ವರ್ಷಗಳಿಂದ ಜಿಲ್ಲಾ ಜನತಾ ದಳದ ವಿವಿಧ ಘಟಕಗಳಲ್ಲಿ ತಮ್ಮ ಸೇವೆ ಸಲ್ಲಿಸುತ್ತಾರೆ. ಶಾಂತಿ ಗ್ರೂಪ್ಸ್ ಅಧ್ಯಕ್ಷರಾದ ಇವರು ಪ್ರತಿ ವರ್ಷ ಮಕ್ಕಳಿಗೆ ಶಿಕ್ಷಣ ನೀಡುತ್ತಿರುವ ಪುಸ್ತಕ ಬ್ಯಾಗ್ ವಿತರಣೆ ಮತ್ತು ಸಾಮಾಜಿಕ ಕ್ಷೇತ್ರಕ್ಕೆ ಅಪಾರ ಕೊಡುಗೆಯನ್ನು ಕೊಡ್ತಾ ಬಂದಿದ್ದಾರೆ. ಇವರು ಒಂದು HDK ಸೇನೆಯ ಅಧ್ಯಕ್ಷರನ್ನಾಗಿ ಶರಣ್ ಗೌಡರು ಇವರನ್ನ ಆರಿಸಿದ್ದಾರೆ. ರಾಜ್ಯಾಧ್ಯಕ್ಷರು HDK ಸಂಘಟನೆ. ಹಾಗಾಗಿ ಗೋಷ್ಠಿಯಲ್ಲಿ ನಮ್ಮ ಪ್ರಚಾರವನ್ನು ನಾವು ಬಯಸ್ತಾ ಇದ್ದೇವೆ. Mr. Gopal Krishna October, Zonal President, Mr. Vasant Pujari, Chief Secretary Ratnakar Suvarna, Srinath Rai, Working President of JDS Youth Wing, Sandeep Salian, Zonal President of HDK Yuva Sena, Ramkrishna Shetty and others were present. Addressing the meeting at the Deputy Commissioner's office on Wednesday, Deputy Commissioner Mr. N. Prakash said that the much-awaited elections to the local administrative bodies will be held on March 7th. Apart from the Mangalore City Corporation, 40 SCs and 2 town panchayats are also going to the polls to select candidates for a total of 189 seats. There are a total of 677 candidates in the race. ಮತಗಟ್ಟೆಗಳ ಸಿಬ್ಬಂದಿಗಳೆಲ್ಲ ಒಟ್ಟು ಸೇರಿ ಸುಮಾರು ಈಗಾಗಲೇ ಒಟ್ಟು ನಮ್ಮಲ್ಲಿ 30,000 ಜನ ಅಧಿಕಾರಿಗಳು ಮತ್ತು ಸಿಬ್ಬಂದಿಗಳನ್ನ ಈ ಚುನಾವಣಾ ಕರ್ತವ್ಯದಲ್ಲಿ ನಾವು ನಿಯೋಜಿಸಿದ್ದೀವಿ. ಇದು ಒಟ್ಟು ಮತಗಟ್ಟೆಗಳ ಸಿಬ್ಬಂದಿಗಳ ಜೊತೆಗೆ ಪೊಲೀಸ್ ಸಿಬ್ಬಂದಿಗಳು ಎಲ್ಲ ಸಹ ಒಳ್ಳೆ ಸಹಕಾರದಲ್ಲಿ ಎಲ್ಲ ಸರಿಯಾಗಿ ಸುಲಲಿತವಾಗಿ ಎಲೆಕ್ಷನ್ ನಡೆಸೋದ್ರ ದೃಷ್ಟಿಯಿಂದ ಸರಿಯಾಗಿ ಅವ್ರಿಗೆ ಇನ್ಸ್ಟ್ರಕ್ಷನ್ಸ್ ಕೊಟ್ಟು ಯಾವುದೇ ತರ ಅನಾಹುತಕ್ಕೆ ಅವಕಾಶ ಆಗದೆ ಹಾಗೆ ನೋಡ್ಕೊಳ್ಳೋದಕ್ಕೆ ನಾವು ಈಗಾಗಲೇ ಅವ್ರಿಗೆ ಇನ್ಸ್ಟ್ರಕ್ಷನ್ಸ್ ಕೊಟ್ಟಿದ್ದೀವಿ. ಮತ್ತೆ ಬಸ್ಸು 84 ಬಸ್ಸು, 22 ಜೀಪು ಮತ್ತೆ 27 ಮ್ಯಾಕ್ಸಿ ಕ್ಯಾಬ್ನು ಸಹ ನಾವು ಇದಕ್ಕೆ ಅಳವಡಿಸಿಕೊಂಡಿದ್ದೀವಿ. ಸೊ ಇದು ಕೇಳ್ತಾ ಜನಗಳು ಅಂದರೆ ವೋಟರ್ಸ್ ಎಲ್ಲರೂ ಫ್ರೀ ಅಂಡ್ ಫೇರ್ ಎಲೆಕ್ಷನ್ಸ್ ಮಾಡೋದಕ್ಕೆ ನಾವೆಲ್ಲ ಕ್ರಮಗಳನ್ನ ಆಗಲೇ ತಗೊಂಡಿದ್ದೀವಿ. ಸೊ ಈ ದಿಸೆಯಲ್ಲಿ ಸಾರ್ವಜನಿಕರು ಎಲ್ಲರೂ ಮತದಾರರೆಲ್ಲ ಬಂದು ವೋಟ್ ಮಾಡಬೇಕು ಅಂತೇಳಿ ಈ ಮೂಲಕ ನಾನು ವಿನಂತಿಸ್ತೇನೆ.
The Mangalore Taluk Mahila Mandal of Bhutan is celebrating its Silver Jubilee celebration and has organized its annual sports meet along with a talent show on March 9th at the committee building to stall, said Mrs. Vijayalakshmi P. Shetty. Addressing a press meet at the Press Club Patrika Bhavan in Mangalore on Tuesday, Mrs. Vijayalakshmi Shetty said that the physical, mental, intellectual and spiritual efforts should not be wasted. Instead of it should be utilized in the right manner. Jyoti Jagdish, director of the Spurti Medical Tutorial, will be inaugurating the sports meet. The events include mono act, speech competition, rangoli, flower arrangement, ring throw, throw ball, picking the grain through the straw, lucky women, magic carpet and the like. The competitors should be present before 9 a.m. ವಿಧವಾ ವೇತನ, ವೃದ್ಧಾಪ್ಯ ವೇತನ, ಅದೇ ರೀತಿ ಹಿರಿಯ ನಾಗರಿಕರಿಗೆ ಗುರುತಿಸಿ ಮಾಡಿಕೊಟ್ಟದ್ದು ಹಾಗೂ ಇತರ ಸಂಘಟನೆಗಳಿಗೆ ಒಂದಾಗಿ ಸೇರಿಕೊಂಡು ಮಹಿಳೆಯರ ಮೇಲಾಗುವ ದೌರ್ಜನ್ಯಗಳಿಗೆ ಪ್ರತಿಭಟನೆ, ಜಾಥಾಗಳಲ್ಲಿ ಸಕ್ರಿಯವಾಗಿ ಭಾಗವಹಿಸಿದೆ. ಪ್ರತಿ ವರ್ಷ ರಾಜ್ಯ ಹಾಗೂ ಹೊರ ರಾಜ್ಯ ಪ್ರವಾಸ, ವಿವಿಧ ಇಲಾಖೆಗಳ ಸವಲತ್ತು ಜನರಿಗೆ ಒದಗಿಸಿಕೊಡುವುದು, ಮಹಿಳೆಯರನ್ನು ಸಂಘಟಿಸಿ ಸಂಘಟನೆಗಳ ಮಹತ್ವದ ಅರಿವು ಮೂಡಿಸುವಂತಹ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡು ಈಗ ಸ್ವಂತ ನಿವೇಶನದಲ್ಲಿ ನಾವು ಸ್ವಂತ ಕಟ್ಟಡವನ್ನು ಕಟ್ಟಿ ಎಲ್ಲರೂ ಒಂದೇ ಮನೆಯವರಲ್ಲಿ ಒಗ್ಗಟ್ಟಿನಿಂದ ಸೌಹಾರ್ದಯುತವಾಗಿ ಕಾರ್ಯನಿರ್ವಹಿಸುತ್ತಿದ್ದೇವೆ. ಇದೀಗ ಈ ವರ್ಷಗಳಲ್ಲಿ ಪದಾಧಿಕಾರಿಗಳಾಗಿ ನಮ್ಮಲ್ಲಿ ಸೇವೆ ಸಲ್ಲಿಸಿದವರನ್ನು Honorary President K. Heroini, Shaila Rao, Pushpavati, Shankari and others were present at the press meet. Hi, this is John Abraham and you're watching Coastal Times. HomeWise Interiors presents state-of-the-art modular kitchen. Available in both contemporary and classic style, specially designed for coastal weather with high-grade anti-magnetic steel baskets, high-grade channels and hinges for greater durability. Visit HomeWise Interiors, Ullan Nursing Home Building, Alake, Kugroli, Mangalore. Good news to Mangaloreans, especially good eaters. Jilus, the pioneers in special food, have introduced the taste of Arabia. Authentic Arabian cuisine to savor your taste buds. Chicken tikka, al-faham chicken, rotisserie chicken shawarma, and the like. Yes, Arabian food at its best. From 9 a.m. to 11 p.m. at Good Times, Pinto Complex, Urvastor Junction, Mangalore. Cell 92433-02446 or 94809-79287. For any function or celebration, thinking of cakes, then visit Jilu's Cakes and Bakes, the ultimate cake people, at Pinto's Complex, Urvastor Junction, Mangalore. Worried about your party catering? Struggling to find the best caterers? Just forget your problem and dial 0824-2458-436 or cell 92433-02446. Jilu's Caterers, the multi-cuisine food providers for all occasions. Pioneers in introducing Bindas Kao concept. Then why wait? Just dial. ಪುಟ್ಟುಸ್ವಾಮಿ ಮಗನ ಸ್ಕೂಲ್ ಫೀಸ್ಗೆ ಹಣ ಎಲ್ಲಿಂದ ಒಟ್ಟು ಮಾಡೋದು ಅಂತ ಟೆನ್ಷನ್. ಕೊನೆಗೆ ಪರಿಹಾರ ಅವ್ರ ಮನೇಲೇ ಇತ್ತು. ಭದ್ರವಾಗಿಟ್ಟಿರೋ ಚಿನ್ನವನ್ನ ಸರಿಯಾದ ಜಾಗದಲ್ಲಿ ಸರಿಯಾದ ಸಮಯದಲ್ಲಿ ಉಪಯೋಗಿಸಿದ್ರು. ಕರ್ನಾಟಕ ಬ್ಯಾಂಕ್ ನ ಚಿನ್ನಾಭರಣಗಳ ಸಾಲದ ಮೇಲೆ ಕಡಿಮೆ ಬಡ್ಡಿ ದರ, ಚಿನ್ನದ ಮೇಲೆ ಅಧಿಕ ಸಾಲ, ಕ್ಷಿಪ್ರ ಮಂಜೂರಾತಿ. ಇಷ್ಟೇ ಅಲ್ಲ, ಪಡೆಯಿರಿ ಚಿನ್ನಾಭರಣಗಳ ಮೇಲೆ ಕೃಷಿ ಸಾಲ ವಿಶೇಷ ರಿಯಾಯಿತಿ ಬಡ್ಡಿ ದರದಲ್ಲಿ. ಈಗ ಥ್ಯಾಂಕ್ಸ್ ಹೇಳ್ತಿದ್ದಾರೆ ಪುಟ್ಟುಸ್ವಾಮಿ ಕರ್ನಾಟಕ ಬ್ಯಾಂಕ್ಗೆ. ಕರ್ನಾಟಕ ಬ್ಯಾಂಕ್ ನಿಮ್ಮ ಕುಟುಂಬದ ಬ್ಯಾಂಕ್, ಭಾರತದಾದ್ಯಂತ. Welcome to an amazing experience in taste and luxury. Amazon Fine Dine, the family restaurant with the all-time favorite multi-cuisine menu. Relaxing ambience, lip-smacking taste, best variety of preparations and service with a smile. Free home delivery within 3 kilometers. Amazon Fine Dine, multi-cuisine restaurant, 3rd floor, Empire Mall, MG Road, Mangalore. Mangalore's prime hospitality address invites you to experience the world of ocean pearl. The Sagar Ratna, the epitome of reasonability. The coral tastes the flavors of the world. The tide, quick yummy bites any time of the day. The jazz, relish to the smoothing taste of delicious cocktails.
the Zed and the Pacific for big celebrations. Experience hospitality the way the world does. Experience the Ocean Pearl. Navabharat Circle, Kodialbail, Mangalore. Lions Club International District 317D had organized the District LPL Cricket League match on Sunday the 3rd of March at KBT Grounds, Kadri Hill and Mangalore. Lions Club International District 317D had organized the District LPL Cricket League match on Sunday the 3rd of March at KBT Grounds, Kadri Hills in Mangalore. The program started with a prayer. District Convener of LPL Cricket, Lion Srinath Konde, welcomed the gathering. Team, I extend you a warm welcome, sir. I also welcome our First Lady of our district, Lion Harini Sadashiv. A warm welcome to you, madam. We have with us today an ardent sports lover and a reputed sports promoter, the President of Sri Devi Education Trust, Sri A. Sadananda Shetty, as our chief guest. We extend a warm welcome to you, sir. District Governor MJF and MB Sadashiv, together with the Chief Guest Chairperson of Sri Devi Education Trust, Mangalore, Mr. A. Sadananda Shetty, Advisor of the State Cricket, MB, Mr. B. Krishnadas Prabhu, and other prominent personalities did the lap and delivered his inaugural address. ಪ್ರೀತಿ ವಿಶ್ವಾಸಗಳು ಸ್ನೇಹ ಫೆಲೋಶಿಪ್ ಇವೆಲ್ಲ ವೃದ್ಧಿಯಾಗಲಿ ಹಾರೈಸ್ತಾ ಮತ್ತೊಮ್ಮೆ ಈ ಕಾರ್ಯಕ್ರಮಕ್ಕೆ ಆಗಮಿಸಿದ ಸದಾನಂದ ಶೆಟ್ಟಿ ಅವರ ಬಗ್ಗೆ ಒಂದು ಮಾತು ಹೇಳಬೇಕು. ನಿಮಗೆಲ್ಲ ಗೊತ್ತಿರುವ ಹಾಗೆ ಅವರು ಉದ್ಯಮಿ ಹೌದು, ಶಿಕ್ಷಣದ ಪ್ರೇಮಿ ಹೌದು, ಅನೇಕ ಶಿಕ್ಷಣ ಸಂಸ್ಥೆಗಳನ್ನು ನಡೆಸಿ 6,000 ವಿದ್ಯಾರ್ಥಿಗಳು ಅವರ ಶಿಕ್ಷಣ ಸಂಸ್ಥೆಗಳಲ್ಲಿ ದುಡಿತಾ ಇದ್ದಾರೆ. ಅವರಲ್ಲಿ ಹೋಗಿ ವಿನಂತಿ ಮಾಡಿಕೊಂಡಾಗ ಅವರು ಬಹಳ ಸಂತೋಷದಲ್ಲಿ ಒಪ್ಪಿಕೊಂಡು ಬಂದಿದ್ದಾರೆ. ಒಬ್ಬ ಕ್ರೀಡಾ ಪ್ರೇಮಿ ಮತ್ತು ಸಂಘಟಕ. ಈ ಜಿಲ್ಲೆಯಲ್ಲಿ ಅನೇಕ ಕ್ರೀಡಾಕೂಟಗಳನ್ನು ಏರ್ಪಡಿಸಿದವರು, ಅನೇಕ ರೀತಿಯ ಸಂಘಟನೆಗಳನ್ನು ಮಾಡಿ ತೋರಿಸಿದವರು, ಆ ಸಂಘಟನಾ ಶಕ್ತಿ ಏನು ಅನ್ನೋದನ್ನ ಜನರಿಗೆ ಪರಿಚಯಿಸಿದವರು. ಅವರು ಲಯನ್ಸ್ನ ಈ ಕಾರ್ಯಕ್ರಮಕ್ಕೆ ಬಂದಿರುವುದನ್ನು ಬಹಳ ಸಂತೋಷಪಟ್ಟಿದೆ. ಜಿಲ್ಲೆ 317 ಡಿಯ 3,100 ಸದಸ್ಯರ ಪರವಾಗಿ ಸದಾನಂದ ಶೆಟ್ಟಿ ಅವರಿಗೆ ಎಲ್ಲ ರೀತಿಯ ಶುಭ ಹಾರೈಕೆಗಳನ್ನು ನಾನು ಸಲ್ಲಿಸುತ್ತೇನೆ. Guest of honor Mr. B. Krishnananda Prabhu addressed the gathering. ಎಷ್ಟು ಏಜ್ ಆಗ್ತಾ ಇದ್ರು ಸಹ ಅದೇ ಇದರಲ್ಲಿ ಸ್ಪಿರಿಟ್ ಅಲ್ಲಿ ಆಡ್ತಾ ಇದ್ದೀರಿ ಮತ್ತು ನಿಮ್ಮೊಟ್ಟಿಗೆ ಯಾರ್ಯಾರು ಆಡ್ತಾ ಇದ್ದಾರೆ ಅವರಿಗೆ ನೀವು ಸಲಹೆ ಇದೆಲ್ಲ ಕೊಟ್ಟು ಇಷ್ಟೊಂದು ಇದರಲ್ಲಿ ನೀವು ಇಂಟ್ರೆಸ್ಟ್ ಇಟ್ಟು ಮಾಡುವಾಗ ನಮ್ಗೆ ಒಂದು ನಮ್ಮ ಹೆಮ್ಮೆ ನಿಮ್ಮನ್ನು ಕರೆದು ನಾವೊಂದು ಚೀಫ್ ಗೆಸ್ಟ್ ಮಾಡೋದು ಅಂತ ಹೇಳಿದ್ರು. ಇದರಲ್ಲಿ ಒಂದು ತಿಳ್ಕೊಳ್ಳುವಂತ ಅಂಶ ಏನಪ್ಪಾ ಅಂತ ಹೇಳಿದ್ರೆ, ಈ ಕ್ರೀಡೆ ಜನರನ್ನು ಎಷ್ಟು ಒಂದು ಇದರಲ್ಲಿ ತಂದು ನಿಲ್ತದೆ ಅಂತ ಹೇಳಿದ್ರೆ, ನಾನು ಮತ್ತು ಶ್ರೀನಾಥ್ ಕೊಂಡೆ ಅವರು ಒಂದೇ ವ್ಯಾಪಾರ ಮಾಡ್ಕೊಂಡಿದ್ದೇವೆ. Lion Prasad Rai introduced the chief guest. ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಕರಾಟೆ, ಟೆನ್ನಿಸ್, ಕಬಡ್ಡಿ, ಬಾಸ್ಕೆಟ್ಬಾಲ್, ಶಟಲ್ ಬ್ಯಾಡ್ಮಿಂಟನ್ ಮೊದಲಾದ ಕ್ರೀಡೆಗಳಿಗೆ ಪ್ರಾಯೋಜಕತ್ವವೇ ಇಲ್ಲದಿದ್ದ ಸಂದರ್ಭದಲ್ಲಿ ಅವುಗಳಿಗೆ ಆರ್ಥಿಕ ಅನುದಾನ ಮತ್ತು ನೈತಿಕವಾದ ಪ್ರೋತ್ಸಾಹವನ್ನು ನೀಡಿ ಇಡೀ ಜಿಲ್ಲೆಯ ಕ್ರೀಡಾಪಟುಗಳಲ್ಲಿ ಕ್ರೀಡೆಯ ಕುರಿತಂತೆ ಸಾಧನೆಯ ಮನೋಧರ್ಮವನ್ನು ಇವರಂತೆ ರೂಪಿಸಿದವರು ಬಹುಶಃ ಬೇರೆ ಯಾರೂ ಇಲ್ಲ ಎಂದರೆ ತಪ್ಪಾಗಲಾರದು. Chief guest Mr. A. Sadananda Shetty spoke on the occasion. ಕ್ರೀಡೆ ಲಯನ್ಸ್ ಕ್ಲಬ್ನಲ್ಲಿ ನನಗೆ ಪರಿಚಯ ಇಲ್ಲದವರು ಬಹಳ ಕಮ್ಮಿ. ನಾನು ಲಯನ್ ಮೆಂಬರೇ ಆಗಿದೆ ಮಂಗಳೂರು ಒಂದರಲ್ಲಿ. ನಿಗದಿತ ಓವರ್ನ ಈ ಕ್ರಿಕೆಟ್ ಇದು ಬಹಳಷ್ಟು ಪ್ರಾಮುಖ್ಯತೆಯನ್ನು ಪಡೆದಿದೆ. ಈಗ ಎಲ್ಲಿ ಹೋದ್ರು, ಯಾವ ಮೈದಾನ ಹೋದ್ರು ನಿಗದಿತ ಓವರ್ನ ಕ್ರಿಕೆಟ್ ನಡೀತಾ ಇರ್ತದೆ. Team leaders, region chairpersons were introduced to the chief guest. Venugopal Sarjan. Mementos were presented to the guest. Guest of honor, first Vice District Governor MJF and KC Prabhu felicitated. ಈ ಕ್ರೀಡಾಕೂಟ ಉದ್ಘಾಟನೆಯಾಗಿದೆ. ಎಲ್ಲ ಗಣ್ಯರು ಈ ಕ್ರೀಡಾಕೂಟದ ವಿಷಯ ಮಾತನಾಡಿದ್ದಾರೆ. MJF Lion R.K. Shetty provoked the vote of thanks. Cabinet Secretary Devdas Bandari, Treasurer S.M. Iron, PRO MJF Lion Agnes Rodriguez, Lioness Envoy Geeta Shetty, Lioness Vijayalakshmi Rai and others were present. Later, a toss took place between the first and the two teams. The teams were introduced to the guests. MJF and MB Sadashiv inaugurated the match by batting and spoke to Coastal Times.
Almira of the LPR has taken care of everything and has meticulously organized this tournament. I am sure this is going to be a most successful and phenomenal successful tournament of the Alliance Premier League. And especially Srinath Pandey has taken care of the advisors, the RKCC and leaders. All of them have done a teamwork, and this tournament will definitely be a feather in our. And Srinath Pandey also spoke to our reporters. ನನ್ನ ಕೊಟ್ಟಿದ್ದಾರೆ, ಅದಕ್ಕಾಗಿ ನನಗೆ ಭಾರಿ ಒಂದು ಉತ್ಸಾಹ ಇತ್ತು ಈ ಕ್ರೀಡೆಯನ್ನು ಒಂದು ಉತ್ತಮ ರೀತಿಯಲ್ಲಿ ಮಾಡಬೇಕಂತ. ಅದಕ್ಕಾಗಿ 10 ನಮ್ಮ ರೀಜನ್ 10 ಟೀಮ್ ಅವರನ್ನು ಕರ್ಕೊಂಡು ಬಂದು ಎಲ್ಲ 10 ಟೀಮ್ ಕೂಡ ಬಂದಿದೆ. ಅದು ಕೂಡ ನಮಗೆ ತುಂಬಾ ಸಂತೋಷದ ವಿಷಯ. ಇದೊಂದು ಈ ನಮ್ಮ ಈ ಒಂದು LPL ಕ್ರೀಡೆ ಅವಿಷ್ಕರಣವಾಗಿರಬೇಕು ಅಂತ ನನ್ನ ಆಸೆ ಇತ್ತು. ಅದು ಸೌಹಾರ್ದತೆಯಿಂದ ಕೂಡಿ ಬಂದಿದೆ. ಅದು ನನಗೆ ತುಂಬಾ ಸಂತೋಷವಾಗಿದೆ. ಇದಕ್ಕೆ ಎಲ್ಲರ ಸಹಕಾರವನ್ನು ಎಲ್ಲರಿಗೂ ನನ್ನ ಹೃತ್ಪೂರ್ವಕ Krishna can definitely love by looking at this side, wicket. Dinesh once again. Pastor Sirgavan, MJF Land P. Kishore Rao, MJF Land Vijay Vishnumayya and others, we have a wonderful commentary. In this regard, what do you think, Kishore? What is going to be the target? So there are only 3 overs remaining. They can add another 15 runs. So 27 to 30, not more than 30 runs. Hi, this is WFC and you're watching Coastal Time, Bangalore's only news channel. ಸಹಕಾರದಿಂದ ಅಭಿವೃದ್ಧಿ, ಅದೇ ನಮ್ಮ ಪರಂಪರೆ. ಶತಮಾನೋತ್ಸವದತ್ತ ದಿಟ್ಟ ಹೆಜ್ಜೆ. ದಕ್ಷಿಣ ಕನ್ನಡ ಜಿಲ್ಲಾ ಕೇಂದ್ರ ಸಹಕಾರಿ ಬ್ಯಾಂಕ್ ನಿಯಮಿತ. ಸಹಕಾರಿ ಕ್ಷೇತ್ರದ ವಿಶಿಷ್ಟ ಸಾಧನೆಗಳು. ಅತ್ಯುತ್ತಮ ಕಾರ್ಯನಿರ್ವಹಣೆಗಾಗಿ ಸತತ 10 ವರ್ಷಗಳಿಂದ ಅಪೆಕ್ಸ್ ಬ್ಯಾಂಕಿನಿಂದ ಪುರಸ್ಕೃತ ಬ್ಯಾಂಕ್. ಸ್ವಸಹಾಯ ಗುಂಪುಗಳ ನಿರ್ವಹಣೆಗಾಗಿ ಸತತ 9 ವರ್ಷಗಳಿಂದ ನಬಾರ್ಡ್ನಿಂದ ಪುರಸ್ಕೃತ ಬ್ಯಾಂಕ್. ಕೃಷಿ ಸಾಲದ ವಸೂಲಾತಿಯಲ್ಲಿ ಸತತ 14 ವರ್ಷಗಳಿಂದ 100% ಸಾಧನೆ. 12 ಗಂಟೆ ಎಟಿಎಂ ಸೌಲಭ್ಯ. ಮಕ್ಕಳಿಗಾಗಿ ವಿಶೇಷ ಸಂಚಯ ಠೇವಣಿ ಯೋಜನೆ. ಠೇವಣಿದಾರರಿಗೆ ವಿಮಾ ಯೋಜನೆ. ದಕ್ಷಿಣ ಕನ್ನಡ ಜಿಲ್ಲಾ ಕೇಂದ್ರ ಸಹಕಾರಿ ಬ್ಯಾಂಕ್ ನಿಯಮಿತ ಸದಾಶಿವ ಸಹಕಾರ ಸದನ, ಕೊಡಿಯಲ್ಬೈಲ್, ಮಂಗಳೂರು. ಕೆಲವೊಮ್ಮೆ ನನಗೆ ನಾನೇ ಕೇಳ್ಕೊಳ್ತೇನೆ, ನನ್ನ ಜೀವನದಲ್ಲಿನ ಅಮೋಘ ಕ್ಷಣ ಯಾವುದು? ಅವಳು ನನ್ನ ಜೀವನದಲ್ಲಿ ಪ್ರವೇಶಿಸಿದ ದಿನವೇ. ನಾನು ಅವಳೊಂದಿಗೆ ಮಾತನಾಡಿದ ಆ ಕ್ಷಣಗಳೇ? ಅಲ್ಲ, ನನ್ನ ಜೀವನದ ಅಮೋಘ ಕ್ಷಣವೆಂದರೆ ಅವಳು ಹೌದು ಎಂದು ಹೇಳಿದಾಗ. ನಿಮ್ಮ ಜೀವನದಲ್ಲಿನ ಬಿಗ್ ಮೊಮೆಂಟ್ಗಳಿಗಾಗಿ ಜೋಸಾಲುಗಾರ್, ಇದು ಬಂಗಾರದ ಬಂಧ. Garcia Designs, a dreamland of furniture. Decorate with exclusive range of furniture from Garcia. Now attractive variety of furniture with unique designs and ready to fit your living place. Exclusive range of furniture for ultra-modern houses and corporate offices. Have your dream design furniture. Get a new look in your office by exclusive range of office furniture. The designers offer your furniture needs under one roof. Patronize our exclusive imported furniture shop Garcia Design at Garcia Design Complex, Vijay Church Cross Road, Vijay, Mangalore. Tejaswini Hospital and SSIOT and ISO 9001-2008 certified Shantram Shetty Institute of Orthopedics and Traumatology, 200-bedded hospital established in 2004. Specialized in neurosurgery, cardiac surgery, urology, plastic surgery, vascular surgery, has 4 ultra-unique laminar floor operation theaters which blows virus and bacteria. SSIOT, with the expertise of 38 years of Dr. Shantram Shetty, not only treats patients but also is fully fledged for accident and emergency treatment with experts in the field.
SSIoT is a place for advanced technology of any joint replacement of the body. Tejaswini Hospital, Kadri Temple Road, Kadri, Mangalore. Telephone 222-5777, 222-5994, 95, 96 and 97. Lions Club International District 317D have organized the prize distribution ceremony of District Lions Premier League cricket match on 3rd of March at the KC ground, Kadri Hill in Mangalore. Lions Club International District 317D have organized the prize distribution ceremony of District LPL Cricket League match on 3rd of March at KPT ground, Kadri Hill in Mangalore. The match was beautifully compared and wonderfully cheered by Lionesses. 24 upon wicket, Ravindra. Up and ball, so this time just outside the off stump and just leaves it surprisingly. First ball, full toss, and time swings it down the fence, and with that, the Rai Chargers, the Rai Warriors have won their first match with 5 deliveries to spare. Lioness Envoy, Lioness Geeta Shetty, Lioness Deepali Kambathakone, Lioness Vijayalakshmi Rai, past multiple council chairperson MGF Land Mohan Kamath, and Lioness Kavita Shastri expressed their feelings regarding the match. I also want to go and play there. Next year I think Lionesses will go and play ladies match. Ladies match. I feel nice but sad because our region lost. How do you feel? Very happy. Very exciting morning. It's been a very exciting morning. प्रोग्राम का जवाब राजा राम ने बड़ी स्क्रीन पर दे सकते हैं इन्हें की आउट नहीं गई अच्छी गेंद थी अच्छी शॉट और सीधा कैच किया पकड़ गया बहुत बढ़िया कैच बहुत बढ़िया कैच And this is something which is not expected and it is not required at this juncture. Also, Anand Radhakrishna is trying to hit it out. Name of the bowler, name of the fielder who catch it. Kanath Senika. It was all praises for the convener of the LPL, Lion Srinath Konde, for the meticulous and lavish arrangement done, where Sunday, March 3rd, became a day to remember and cherish for a long time, where every lion present there shared the pleasant hospitality. There were total 10 teams of the 10 region chairpersons. All the lion members enjoyed the match where snacks, tea, coffee and food was served. Prize distribution ceremony was held. He's really played out. The best bowler for LPL 2013 is Sunil. Where the district governor spoke on the occasion. Well organized catering and everything is taken care. Above all, the game that was played today, each and every player has done its best. It was a good feast for the lovers of cricket. Everybody enjoyed the cricket, and especially the commentators, maybe Venkat, maybe Maya, maybe Kishore, everybody have excelled themselves. This is the District 317D put together a very, very right spirit. I congratulate once again Srinath Konde. The runners-up was backed by Malesh Gowdas of Hassan team Knight Riders. The first trophy was carried by Satish and Sundraj team. Very big round of applause. After the prize distribution, District Governor addressed the gathering. As I told you earlier, this was one of the spectacular events of the year, and the way the whole event was organized is such a success. It's a phenomenal success. And all the credit goes to Lion Srinath Konde
Maina Konde, Lion R.K. Shetty and Lion Caesar for organizing this event in such a beautiful manner. Everything went on very well. Every care has been taken, and it was one of the best events that has taken place this year. Lion K. Devdas Bandari, PMJ of Lion S. Mayuram, MJ of Lion Radhakrishna Shetty, and Sridhar and others were present. Here is an example for practice before you teach. Professor Dr. Sunil Kumar, Department of Medicine of Srinivas Institute of Medical Sciences and Hospitals, is one such person. He is the first physician of Mangalore to be felicitated by the Association of Physicians India Dakshina Kannada branch for his success in marathon runs, where he has bagged several laurels. Professor Dr. Sunil Kumar, the Department of Medicine, Srinivas Institute of Medical Science and Hospital, has set an example of healthcare awareness to others by the daily practicing long run for maintaining good health. Last year, this doctor participated in the half marathon race in Mumbai. Recently, he participated in the full Mumbai Marathon 2013 competition race, a distance comprising of 42 kilometers organized by the Standard Chartered Bank Mumbai, wherein many reputed international athletes participated and finished the race in 4 hours 26 minutes and secured a participation and consolation certificate. They also participated in a long-run competition recently organized by Manipal University in Udupi and Corporation Bank in Mangaluru and finished the race successfully. The Association of Physicians of India, Dakshina branch, has felicitated Dr. Kumar being the first physician of Mangaluru for achieving this unique distinction. According to Dr. Kumar, participating in different running events is a passion and he derives immense pleasure and is great fun, joy, and it is also enhances the communal harmony, brotherhood, friendship and fellowship. Krishi Vigyan Kendra Mangalore is organizing a 6-day technology week program from March 18th to 23rd. There will be training and demonstration on different aspects on each day and from the press release. That's all for now. See you with more news on the same channel at the same time. Till then, goodbye.